ಆತ್ಮೀಯ ವಿದ್ಯಾರ್ಥಿಗಳೇ, ಇಂದು ನಡೆದಂತಹ ಆದರ್ಶ ವಿದ್ಯಾಲಯ 2026 ಪರೀಕ್ಷೆಯ ಸರಿ ಉತ್ತರಗಳು, ಅದು ಗಣಿತ ಪಠ್ಯಕ್ರಮದ ಮೇಲೆ. ಸೊ ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳನ್ನು ನೋಡೋಣ. ಸೊ ಒಂದನೇದಾಗಿ ಕೊಟ್ಟಿರುವಂತಹ ಅಪವರ್ತನ ವೃಕ್ಷದಲ್ಲಿ ಎ ಮತ್ತು ಬಿ ಗಳ ಬೆಲೆಗಳು ಕ್ರಮವಾಗಿ ಅಂತೇಳಿ. ಸೊ ಇಲ್ಲಿ ಕೊಟ್ಟಿದ್ದಾರೆ ಅಂಕೆ ಏನಿದೆ ಅಂದ್ರೆ 72ರ ಅಪವರ್ತನ ಅಂತೇಳಿ. ಸೊ ಇಲ್ಲಿ 8 ಕೊಟ್ಟಿದ್ದಾರೆ, ಇಲ್ಲಿ ಯಾವ್ದು ಅಂಕೆ ಕೊಟ್ಟಿಲ್ಲ ಎ ಅಂತೇಳಿ. ಹಾಗಾಗಿ 8 9 72 ಅಂದ್ರೆ 9 ಅಂತೇಳಿ ಎ = 9. ಸೊ ಬಿ ಇದು ಕೊಟ್ಟಿದ್ದಾರೆ 8 ಅಂದ್ರೆ 4 × 2 ಮಾಡಿದ್ರೆ 8 ಆಗ್ತದೆ. ಹಾಗಾಗಿ ಬಿ = 2 ಅಂತೇಳಿ ಸರಿಯಾದಂತ ಉತ್ತರ ಎ ಮತ್ತು ಬಿ ಅಂದ್ರೆ 9 ಮತ್ತು 4 ಅಂತೇಳಿ. ಇನ್ನ ಎರಡನೇ ಪ್ರಶ್ನೆ ನೋಡ್ರಿ, 78 ಮೀಟರ್ 46 ಸೆಂಟಿಮೀಟರ್ ಬಟ್ಟೆಯಿಂದ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದರೆ ಉಳಿಯುವಂತಹ ಬಟ್ಟೆ ಉದ್ದ ಎಷ್ಟು ಅಂತೇಳಿ. ಸೊ ಅದನ್ನು ಕೊಟ್ಟಿರುವಂತಹ ಬಟ್ಟೆಯಲ್ಲಿ 78 ಮೀಟರ್ ಮತ್ತು 46 ಸೆಂಟಿಮೀಟರ್ ನಲ್ಲಿ ಸೊ 39 ಮೀಟರ್ 58 ಸೆಂಟಿಮೀಟರ್ ಬಟ್ಟೆಯನ್ನು ಕತ್ತರಿಸಿದ್ರೆ ಅಂದ್ರೆ ಮೈನಸ್ ಮಾಡಿದ್ರೆ ಸೊ ಉಳಿಯುವಂತ ಬಟ್ಟೆ ಎಷ್ಟಾಗ್ತದೆ ಅಂದ್ರೆ 38 ಮೀಟರ್ 88 ಸೆಂಟಿಮೀಟರ್ ಅಂತ ಆಗುತ್ತೆ. ಇನ್ನ ಮೂರನೇ ಪ್ರಶ್ನೆ, ಒಂದು ಆಯತಾಕಾರದ ಉದ್ಯಾನವನದ ವಿಸ್ತೀರ್ಣ 126 ಮೀಟರ್ ಸ್ಕ್ವೇರ್ ಇದೆ. ಎಷ್ಟಿದೆ? 126 ಮೀಟರ್ ಸ್ಕ್ವೇರ್ ಇದೆ. ಅದರ ಉದ್ದ 14 ಮೀಟರ್ ಆದ್ರೆ ಅಗಲ ಎಷ್ಟು ಅಂತ ಹೇಳಿ. ಸೊ ಆಯತದ ಸೂತ್ರ ಗೊತ್ತಿದೆ, ಏನು ಅಂದ್ರೆ ಆಯತದ ವಿಸ್ತೀರ್ಣ = ಉದ್ದ ಗುಂಡ್ಲೆ ಅಗಲ ಅಂತ ಹೇಳಿ. ಸೊ ನಮಗೆ ಇಲ್ಲಿ ಏನು ಕೊಟ್ಟಿದ್ದಾರೆ? ವಿಸ್ತೀರ್ಣ ಕೊಟ್ಟಿದ್ದಾರೆ. ಎಷ್ಟಿದೆ ರೀ? 126 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಡುಹಿಡಿಯಬೇಕಾಗಿದ್ದೇನು? ಅದರ ಉದ್ದ ಕೊಟ್ಟಿದ್ದಾರೆ, ಅಗಲ ಎಷ್ಟು ಅಂದ್ರೆ ಉದ್ದ ಗುಂಡ್ಲೆ ಅಗಲ ಇದೆ. ಸೊ ಇಲ್ಲಿ ಎಷ್ಟು? 14 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದ್ರೆ 126 / 14. 14 ಮಾಡಿದ್ರೆ ಎಷ್ಟು ಐತಿ ನೋಡ್ರಿ? 14 ಒಂದ್ಲೆ 14 14 ನಾಲ್ಕಲೆ 14 126. ಹೀಗಾಗಿ ಎಷ್ಟು ಆದರೆ ಅಗಲ ಎಷ್ಟು ಬೇಕು ಅಂದ್ರೆ ಅಗಲ = 9 ಸೆಂಟಿಮೀಟರ್. ಸರಿಯಾದಂತ ಉತ್ತರ 9 ಮೀಟರ್. ಸಾರಿ ಸೆಂಟಿಮೀಟರ್ ಅಲ್ಲ, ಸೊ 9 ಮೀಟರ್. ಇದು ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆ ಏನಾಗಿದೆ? ಸೊ ಕೊಟ್ಟಿರುವಂತಹ ಕಮ್ಮನಕ್ಷೆಯ ಒಂದು ಕಂಪನಿಯ ಪ್ರಕಾರ ಅಲ್ಲಿ ಕಮ್ಮನಕ್ಷೆ ಕೊಟ್ಟಿದ್ದಾರೆ ಪ್ರಶ್ನೆ ಪತ್ರಿಕೆಯಲ್ಲಿ ಮಾರಾಟವಾದಂತ ವಿವರವನ್ನು ತಿಳಿಸುತ್ತದೆ. ಇಲ್ಲಿ 2023 ಮತ್ತು 2026 ಮಾರಾಟವಾದ ಕಾರುಗಳ ವ್ಯತ್ಯಾಸ ಸಂಖ್ಯೆ ಕೇಳುತ್ತಿದ್ದಾರೆ. ಆ ಚಿತ್ರದಲ್ಲಿ ಕೊಟ್ಟಿರುವಂತಹ ಚಿತ್ರದಲ್ಲಿ 2023ರಲ್ಲಿ ಏನಾಗಿದೆ? 1500 ಕಾರುಗಳು ಮಾರಾಟ ಆಗಿದೆ. 2025ರಲ್ಲಿ 3000 ಕಾರುಗಳು ಮಾರಾಟ ಆಗಿದೆ. ಹಾಗಾಗಿ ವ್ಯತ್ಯಾಸ ಎಷ್ಟು ಅಂತಂದ್ರೆ 2025 3000 ಇದೆ, 2023 1500 ಇದೆ. ಮೈನಸ್ ಮಾಡಿದ್ರೆ 1500 ಕಾರುಗಳು ವ್ಯತ್ಯಾಸ ಆಗಿದೆ. ಸರಿಯಾದಂತ ಉತ್ತರ 1500. ಇನ್ನು ನೆಕ್ಸ್ಟ್ ಐದನೇದು, ಸೃಷ್ಟಿಯು ಒಂದು ದಿನಕ್ಕೆ 2068 ರೂಪಾಯಿಯನ್ನು ಸಂಪಾದಿಸುತ್ತಾಳೆ. 2068 ರೂಪಾಯಿಯನ್ನು ಸಂಪಾದಿಸ್ತಾಳೆ ಒಂದು ವಾರದಲ್ಲಿ ಅಂತಂದ್ರೆ, ಒಂದು ವಾರ ಅಂದ್ರೆ 7 ದಿವಸ. ಹಾಗಾಗಿ ಮಲ್ಟಿಪ್ಲಿಕೇಶನ್ ಮಾಡೋಣ. 2068 ಮುಂದೆ 7 7 ಎಂಟ್ಲೆ ಸೊ 56, 7 ಆರ್ಲೆ 42, 42 5 47. ಸೊ 7 ಕೂಸಿ ಸೊ ಅದರಲ್ಲಿ 4 7 ಎಡ್ಲೆ 14 ಅಂದ್ರೆ 14,470 ರೂಪಾಯಿ ಏನಾಗ್ತಾನೆ ಒಂದು ವಾರಕ್ಕೆ ಸಂಪಾದಿಸ್ತಾರೆ. ಹಾಗಾಗಿ ಸರಿಯಾದಂತ ಉತ್ತರ 14,476. ಇನ್ನ ಒಂದು ಗಡಿಯಾರದಲ್ಲಿ ಸಮಯ 3 ಗಂಟೆ 5 ನಿಮಿಷ ಆಗಿದೆ. ಗಡಿಯಾರದ ಮುಳ್ಳುಗಳ ನಡುವಿನ ಉಂಟಾಗುವಂತ ಕೋನ, ಸೊ ಅದರಲ್ಲಿ ಕೊಟ್ಟಿದ್ದ ಲಂಬ ಕೋನ, ಲಘು ಕೋನ, ವಿಶಾಲ ಕೋನ ಮತ್ತು ಸರಳ ಕೋನ ಅಂತ ಕೊಟ್ಟಿದ್ದಾರೆ. ಸೊ ಸರಿಯಾದಂತ ಉತ್ತರ ಯಾವುದು ಅಂತಂದ್ರೆ ಲಘು ಕೋನ. ಸರಿಯಾದಂತ ಉತ್ತರ ಏನಿದೆ ರೀ? ಲಘು ಕೋನ. ಇನ್ನ ಏಳನೇದೊಂದು ಭಿನ್ನರಾಶಿಗೆ ಸಂಬಂಧಿಸಿದಂತೆ ಒಂದು ಲೆಕ್ಕವನ್ನು ಕೊಟ್ಟಿದ್ದಾರೆ. ಸೊ ಚಿತ್ರದಲ್ಲಿ ಬಣ್ಣ ಹಚ್ಚಿರುವಂತಹ ಭಾಗದ ಭಿನ್ನರಾಶಿ ರೂಪ 7 16 ಅಂಶ ಆಗಿದ್ದರೆ ಆ ಭಿನ್ನರಾಶಿಯ ಸಮಾನ ಭಿನ್ನರಾಶಿಗಳು ಯಾವುದು ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಅದರ ಸರಿಯಾದಂತ ಉತ್ತರ ಏನಾಗ್ತದೆ ಅಂತಂದ್ರೆ ಸೊ 21 48 ಅಂಶ 35 80 ಅಂಶ. ಅಂದ್ರೆ ಇದರ ಬಿ ಏನಾಗ್ತಂದ್ರೆ ಸರಿಯಾದಂತ ಉತ್ತರ ಆಗ್ತದೆ. ಯಾಕಂದ್ರೆ ನಾನು ಅಂಕು ಉತ್ತರಗಳು ಬರೆದಿಲ್ಲ, ಹಾಗಾಗಿ ನೇರವಾದಂತ ಉತ್ತರ ಸರಿ ಉತ್ತರ ಮಾತ್ರ ಬರಿತಾ ಇದ್ದೇನೆ.
ನೆಕ್ಸ್ಟ್ 187 ಈ ಸಂಖ್ಯೆಯಿಂದ ಭಾಗಿಸಿದಾಗ 5 ಶೇಷ ಬರುತ್ತೆ ಅಂತೇಳಿ ಆ ಕೊಟ್ಟಿರುವಂತಹ ಸಂಖ್ಯೆಯಲ್ಲಿ ಏನು ಹಾಕಬೇಕು, ಕೊಟ್ಟಿರುವಂತಹ ಸಂಖ್ಯೆಗಳು 14, 11, 12 ಮತ್ತು 3 ಅಂತ ಕೊಟ್ಟಿದ್ದಾರೆ. ಸರಿಯಾದಂತಹ ಉತ್ತರ ಎ ಅಂತೇಳಿ. 14ನೇ ಸಂಖ್ಯೆಯಿಂದ ಭಾಗಿಸಿದಾಗ ಮಾತ್ರ ಏನಾಗ್ತದೆ, ಶೇಷ 5 ಬರುತ್ತೆ ಅಂತ. ಇನ್ನ ಖುಷಿ ಮತ್ತು ಸಾನ್ವಿಯ ಒಟ್ಟು ವಯಸ್ಸು ಏನಾಗಿದೆ ಅಂತಂದ್ರೆ 27 ವರ್ಷ 8 ತಿಂಗಳು ಅಂತ ಹೇಳ್ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಸಾನ್ವಿಯ ವಯಸ್ಸು 13 ವರ್ಷ 9 ತಿಂಗಳು ಅಂತಾದ್ರೆ ಖುಷಿಯ ವಯಸ್ಸು ಎಷ್ಟು ಅಂತ ಹೇಳಿ, ಸೊ ಫಸ್ಟ್ 27 ವರ್ಷ 8 ತಿಂಗಳು ಅಂತ ಹೇಳಿ ಸೊ ಬರ್ಕೊಳ್ಳೋಣ. ಸೊ ಇದರಲ್ಲಿ 13 ವರ್ಷ ಎಷ್ಟಿದೆ 9 ತಿಂಗಳು ಏನ್ ಮಾಡೋಣ, ಮೈನಸ್ ಮಾಡೋಣ. ಸೊ ಎಷ್ಟಾಯ್ತು ನೋಡ್ರಿ. ಸೊ ಇಲ್ಲಿ ಏನು ಇಲ್ಲ ಅಂದ್ರೆ ಒಂದು ಕೈಲ ಅಂತದೆ. ಸೊ 8 ತಿಂಗಳು ನಂತರ 7ರ ಹಾಕೋದ್ರೆ ಸೊ 3 7ರ 3, ಸೊ 13 ವರ್ಷ 8 ತಿಂಗಳು. ಹಾಗಾಗಿ ಸರಿಯಾದಂತ ಉತ್ತರ ಏನಾಗ್ತಂದ್ರೆ 13 ವರ್ಷ 8 ತಿಂಗಳು ಅಂತ ಹೇಳಿ. ಸೊ ಮತ್ತೆ ಉಳಿದ ಪ್ರಶ್ನೆಗಳನ್ನು ಪಾರ್ಟ್ ಸೆಕೆಂಡ್ ಅಂತ ಹೇಳಿ ಏನ್ ಮಾಡೋಣ ಅದರಲ್ಲಿ ನೋಡೋಣ. ಧನ್ಯವಾದಗಳು.